ನಮಸ್ಕಾರ. ನಿಮ್ಮ ನಿಶಾ ಗೋಳೂರು ಬೆಂಗಳೂರಿನಿಂದ. ಇವತ್ತು ನಾನು ಒಂದು ನೆರಳಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ಈ ರೀತಿಯ ನೆರಳಿಗೆ ಬೇಕಾದಂತಹ ಸಾವಿರಾರು ಲಕ್ಷಾಂತರ ಮರಗಳನ್ನು ನೆಟ್ಟು ಹಲವಾರು ಜನರಿಗೆ, ಹಲವಾರು ಪೀಳಿಗೆಗಳಿಗೆ ಮಾದರಿಯಾಗಿದ್ದಂತಹ ಸಾಲು ಮರದ ತಿಮ್ಮಕ್ಕರವರು ನಿಧನ ಆಗಿದ್ದಾರೆ. ನಿಜವಾಗ್ಲೂ ಇದು ಒಂದು ವಿಷಾದ ಪಡುವಂತಹ ಸಂಗತಿ. ಆದರೂ ಕೂಡ ಅವರು ನೆಟ್ಟಂತಹ, ಅವರು ಸ್ಫೂರ್ತಿಯಾದಂತಹ ಮರಗಳಲ್ಲಿ, ಮರಗಳು ಬೀಸುವಂತಹ ಗಾಳಿಗಳಲ್ಲಿ, ಹಸಿರಿನಲ್ಲಿ ತಿಮ್ಮಕ್ಕರವರು ನಮ್ಮ ಜೊತೆಲಿ ಇದ್ದೇ ಇರ್ತಾರೆ. ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದರೆ, ಅವರು ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಲಿ. ಇವತ್ತಿನ ದಿನ ಮಳೆ ಬರಬೇಕು ಅಂತಂದರೆ ಕಾಡು ಇರಬೇಕು. ನಾಡಿನಲ್ಲಿರ್ತಕ್ಕಂಥ ನಾವು ಕೂಡ ಮರಗಳನ್ನು ನೆಡಲೇಬೇಕು. ಅದರಿಂದ ಮಾತ್ರ ಉತ್ತಮವಾದಂತಹ ಗಾಳಿ ಸಿಗುತ್ತೆ. ಉತ್ತಮವಾದಂತಹ ಗಾಳಿ ಇಲ್ಲ ಅಂದರೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀರಿ ಬಹಳಷ್ಟು ಜನ. ಎಲ್ಲವೂ ಆರ್ಟಿಫಿಷಿಯಲ್ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಗಾಳಿಯನ್ನೂ ಕೂಡ ಆರ್ಟಿಫಿಷಿಯಲ್ ಆಗಿ ಕೊಂಡುಕೊಳ್ಳುವಂತಹ ಪರಿಸ್ಥಿತಿಯನ್ನು ನಾವು ತಂದುಕೋಬಾರ್ದು. ನಾನು ಸುಮಾರು ವರ್ಷಗಳ ಹಿಂದೆ ನೋಡಿದ್ದೆ, ದೆಹಲಿನಲ್ಲಿ ಆಕ್ಸಿಜನ್ನ ಗಂಟೆಗಿಷ್ಟು ಅಂತ ಮಾರ್ತಾರಂತೆ. ಸೊ ಆ ಮಟ್ಟದ ಪರಿಸ್ಥಿತಿ ನಮ್ಮ ಕರ್ನಾಟಕದ ರಾಜ್ಯಕ್ಕೆ ಬರಬಾರದು ಅಂತಂದರೆ ಸಾಲು ಮರದ ತಿಮ್ಮಕ್ಕರವರನ್ನು ಸ್ಫೂರ್ತಿಯಾಗಿ ತಗೊಂಡು ಮರಗಳನ್ನು ನೆಡೋಣ, ನೆಟ್ಟಿರ್ತಕ್ಕಂಥ ಮರಗಳನ್ನು ರಕ್ಷಣೆ ಮಾಡೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.